washed Peter's feet. ಆದರೆ ಯೇಸು ಕ್ರಿಸ್ತನು ಪೇತ್ರನ ಕಾಲನ್ನು ತೊಳೆದಾಗ, Even when Peter denied Jesus 3 times. ಈ ಪೇತ್ರನು ಕೂಡ 3 ಬಾರಿ ಯೇಸು ಕ್ರಿಸ್ತನನ್ನು ತ್ಯಜಿಸಿದಾಗಲೂ, Amen, because he was washed, ಆತನ ಕಾಲುಗಳು ತೊಳೆಯಲ್ಪಟ್ಟಿದ್ರಿಂದ he didn't ran away, he came back. ಆತನು ಓಡಿ ಹೋಗ್ಲಿಲ್ಲ, ಆತನು ತಿರುಗಿ ಬಂದನು. ಎತ್ತನೆ ಬೇರೆ ಆಮೆನ್ ಚೊಲ್ರಿ. ಎಷ್ಟು ಜನ ಆಮೇಲೆ ಹೇಳ್ತೀರಾ? He didn't run away, ಆತನು ಓಡಿ ಹೋಗ್ಲಿಲ್ಲ, he came back. ಆತನು ಹಿಂತಿರುಗಿ ಬಂದನು. What is upper room? ಮೇಲಿನ ಕೊಠಡಿ ಏನು? Even if you go away, ನೀನು ಓಡಿ ಹೋದ್ರು ಕೂಡ, நீ எவ்வளவே தூரம் ஓடினாலும், ಎಷ್ಟೇ ದೂರ ನೀನು ಓಡಿ ಹೋದ್ರು, நீ எவ்வளவே இயேசு எனக்கு தெரியாது என்ற ஒரு பாடி வாழ்க்கை வாழ போனாலும், ಯೇಸು ಕ್ರಿಸ್ತನನ್ನು ಗೊತ್ತಿಲ್ಲ ಎಂಬುದಾಗಿ ಎಷ್ಟೇ ಒಂದು ಕೆಟ್ಟ ಜೀವನ ಜೀವಿಸಿದ್ರು, Amen, ನೀ திரும்பಿ வந்து விடுவாய். ನೀನು ಹಿಂತಿರುಗಿ ಬರ್ತೀಯಾ? எத்தனை பேர் ஆமென் சொல்றீங்க? ಎಷ್ಟು ಜನ ಆಮೇಲೆ ಹೇಳ್ತೀರಾ? எத்தனை பேர் ஆமென் ಎಷ್ಟು சொல்றீங்க? ಜನ ಆಮೇಲೆ ಹೇಳ್ತೀರಾ? What is amen upper room? ಮೇಲಿನ ಕೊಠಡಿ ಏನು? It is the house of restoration. ಪುನರ್ಸ್ಥಾಪನೆಯ ಒಂದು ಸ್ಥಳ. எத்தனை பேர் நான் சொல்றதை கேட்டுட்டு இருக்கிறீங்க? ಜನ ಹೇಳೋದನ್ನ ಕೇಳ್ತಿದ್ದೀರಾ? You will never be lost, brother. ನೀವು ಕಳ್ಕೊಳ್ಳೋದಿಲ್ಲ ಸಹೋದರನೇ. You will be back to the Father. ನೀವು ತಂದೆಯ ಬಳಿಗೆ ತಿರುಗಿ ಬರ್ತೀರಾ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೇಲೆ ಹೇಳ್ತೀರಾ? No matter how far you go, ನೀವು ಎಷ್ಟೇ ದೂರ ಹೋದ್ರು ಕೂಡ, no matter how amen big way you deny him, ಎಷ್ಟು ಬಾರಿ ನೀವು ಅದನ್ನ ತ್ಯಜಿಸಿದ್ರು ಕೂಡ, ಎಷ್ಟು ಬಾರಿ ಆತನ ಅಲ್ಲಗಳಿದ್ರು ಕೂಡ, ಎಷ್ಟು ಬಾರಿ ಅದನ್ನ ಅಲ್ಲೆಗೆಳೆದ್ರು ಕೂಡ, you will come back to him. ನೀವು ಆತನ ಬಳಿಗೆ ಹಿಂತಿರುಗಿ ಬರ್ತೀರಾ. சைத்தான் சொல்றபடி உன் கால்கள் ஓடாது. ಸೈತಾನನು ಹೇಳುವ ರೀತಿಯಲ್ಲಿ ನಿನ್ನ ಕಾಲುಗಳು ಓಡಲ್ಲ. உன் கால்கள் எவ்வளவு தூரம் ஓடினாலும் அவர் உன்னை கழுவினதினால நீ திரும்பி அவரிடத்தில் வருவாய். ನಿನ್ನ ಕಾಲುಗಳು ಎಷ್ಟೇ ದೂರ ಓಡಿದ್ರು ಕೂಡ ಆತ ನಿನ್ನ ಕಾಲುಗಳನ್ನು ತೊಳೆದಿದ್ದರಿಂದ ನೀನು ಹಿಂತಿರುಗಿ ಬರ್ತೀಯಾ. எத்தனை பேர் இன்றைக்கு விசுவாசிக்கிறீங்க? ಎಷ್ಟು ಜನ ಇದನ್ನ ನಂಬ್ತೀರಾ? What is upper room? ಮೇಲಿನ ಕೊಠಡಿ ಏನು? Amen, it is the place of washing my feet. ಅದು ನನ್ನ ಕಾಲುಗಳು ತೊಳೆಯಲ್ಪಡುವ ಒಂದು ಸ್ಥಳ. என் கால்கள், ನನ್ನ ಕಾಲುಗಳು Amen, எந்த பக்கத்துக்கு போகணும் என்றதாக வெளிப்படுத்துகிற இடம்தான் upper room. ನನ್ನ ಕಾಲುಗಳು ಯಾವ ಕಡೆ ಹೋಗ್ಬೇಕೆಂಬುದಾಗಿ ತಿಳಿಸುವಂತದ್ದೇ ಒಂದು ಮೇಲಿನ ಕೊಠಡಿ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೇಲೆ ಹೇಳ್ತೀರಾ? I want to be ಬೀಳಾ. ನಾನು ಬಾಳಮ್ಮನಾಗಿರೋದಿಲ್ಲ. ಆಮೆನ್ சொல்லுங்க. நான் ಬೀಳಾಮನಾಗಿರೋದಿಲ್ಲ. ಎಲ್ಲರೂ ಹೇಳಿ, ನಾ ಬೀಳಮ್ಮನಾಗಿರೋದಿಲ್ಲ. Amen, I want to be amen, amen like Jonah. ನಾನು ಯೋನನ ರೀತಿಯಲ್ಲಿ ಇರೋದಿಲ್ಲ. Amen, my God ನನ್ನ ದೇವರು will bring me back to his house. ಆತನ ಮನೆಗೆ ನನ್ನನ್ನು ತಿರುಗಿ ಕರೆಕೊಂಡು ಬರ್ತಾರೆ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೇಲೆ ಹೇಳ್ತೀರಾ? My destiny ನನ್ನ ಒಂದು ಗುರಿ will not be somewhere. ಬೇರೆ ಎಲ್ಲೋ ಇರೋದಿಲ್ಲ. My destiny ನನ್ನ ಒಂದು ಗುರಿ is in the hands of God. ಅದು ದೇವರ ಹಸ್ತಗಳಲ್ಲಿ. எத்தனை பேர் ஆமென் ಎಷ್ಟು சொல்றீங்க? ಜನ ಆಮೇಲೆ ಹೇಳ್ತೀರಾ? The word of God says, ದೇವರ ವಾಕ್ಯ ಹೇಳ್ತದೆ, Amen, Judas went. ಇಸ್ಕರಿಯೋತ ಯೂದನು ಹೋದನು. Amen, he betrayed Jesus. ಆತನು ಯೇಸು ಕ್ರಿಸ್ತನ ಹಿಡುಕೊಟ್ಟನು. And he hung himself and died. ಆತನು ನೇಣು ಹಾಕಿಕೊಂಡು ಸತ್ತನು. But what did Amen Peter do? ಆದ್ರೆ ಪೇತ್ರನು ಮಾಡಿದ್ದೇನು? Peter ಕಾಲು ವಾಶ್ ಆನದನಾಲ, ಪೇತ್ರನ ಕಾಲುಗಳು ತೊಳೆಯಲ್ಪಟ್ಟಿದ್ರಿಂದ he went, ಆತನು ಹೋದನು. he denied Jesus. ಯೇಸು ಕ್ರಿಸ್ತನನ್ನು ತ್ಯಜಿಸಿದನು. But ಆದ್ರೆ he came back. ಹಿಂತಿರುಗಿ ಬಂದನು. He came back. ಹಿಂತಿರುಗಿ ಬಂದನು. Where did he came back? ಎಲ್ಲಿಗೆ ಹಿಂತಿರುಗಿ ಬಂದ? Again back to Jesus. ಅದೇ ಯೇಸು ಕ್ರಿಸ್ತನ ಬಳಿಗೆ. Not only that, ಅದು ಮಾತ್ರವಲ್ಲ, Peter also died. ಪೇತ್ರನು ಕೂಡ ಸತ್ತನು. Amen, ಯೂದಾನ್ ಸತ್ತಾನ್, ಪೇತ್ರನು ಸತ್ತಾನ್. ಯೂದನು ಸತ್ತನು, ಪೇತ್ರನು ಸತ್ತನು. ஆனால் ಆದ್ರೆ யூதான் தன் வழியில பிசாசின் வழியில போய் செத்தான். ಯೂದನು ತನ್ನ ಒಂದು ದಾರಿಯಲ್ಲಿ ಸೈತಾನನ ದಾರಿಯಲ್ಲಿ ಹೋಗಿ ಸತ್ತನು. ஆனா பேதுரு, ಆದ್ರೆ ಪೇತ್ರನು இயேசுவின் கால் கழுவினதினால, ಯೇಸು ಕಾಲುಗಳನ್ನು ತೊಳೆದಿದ್ರಿಂದ, ಕಾಲ್ನ ಯೇಸು ತೊಳೆದಿದ್ರಿಂದ, ಕಾಲನ್ನ ಯೇಸು ತೊಳೆದಿದ್ರಿಂದ, ಯೇಸುವಿಗೋಸ್ಕರ ಶಿಲುಬೆಯಲ್ಲಿ ಜಡಿಯಲ್ಪಡೋದಕ್ಕೆ ಯೇಸು ಕ್ರಿಸ್ತನಿಗೋಸ್ಕರ ಶಿಲುಬೆಯಲ್ಲಿ ಜಡಿಯಲ್ಪಟ್ಟನು. ಜೀಸಸ್, ಯೇಸು ಹೇಳಿದ್ರು, ವಾಟ್ ಐ ಆಮ್ ಡೂಯಿಂಗ್ ನೌ, ಈಗ ನಾನು ಏನ್ ಮಾಡ್ತಿದ್ದೇನೋ ಇದು ನಿನಗೆ ಇವಾಗ ಅರ್ಥ ಆಗೋದಿಲ್ಲ. ಅದು ನಿನಗೆ ಇವಾಗ ಅರ್ಥ ಆಗಲ್ಲ, ನಿನಗೆ ಒಂದು ದಿನ ಅರ್ಥ ಆಗ್ತದೆ. ನಿನಗೆ ಒಂದು ದಿನ ಅರ್ಥ ಆಗುತ್ತೆ. ವಾಟ್ ಡಿಡ್ ಜೀಸಸ್ ಟೆಲ್ ಅಬೌಟ್ ಪೀಟರ್? ಯೇಸು ಕ್ರಿಸ್ತನಿಗೆ ಪೇತ್ರನು ಏನ್ ಹೇಳಿದ್ರು? ಈ ದಿನ, ಈ ದಿನ, ಆಮೆನ್ ಆಮೆನ್, ಹಲ್ಲೆಲೂಯಾ ಹಲ್ಲೆಲೂಯಾ, உன் மனசு வர போக்கல நீ போகிறாய் பேதுரு. ನಿನ್ನ ಮನಸ್ಸಿಗೆ ಬಂದಂತೆ ನೀನು ಹೋಗ್ತೀಯ ಪೇತ್ರನೇ. ஆனா ஒரு நாள் வருகிறது, ಆದ್ರೆ ಒಂದು ದಿನ ಬರ್ತದೆ, உனக்கு பிடிக்காத இடத்துல உன்னை கொண்டு செல்வார். ನಿನಗೆ ಇಷ್ಟ ಇಲ್ಲದ ಒಂದು ಸ್ಥಳಕ್ಕೆ ನಿನ್ನನ್ನು ಕೊಂಡೊಯ್ತಾರೆ. சொன்னது புரியுதுங்களா? ಹೇಳೋದು ನಿನಗೆ ಅರ್ಥ ಆಗ್ತಿದೆಯಾ? உனக்கு பிடிக்காத இடம் என்றால் என்ன? ನಿಮಗೆ ಇಷ್ಟ ಇಲ್ಲದ ಸ್ಥಳ ಅಂದ್ರೇನು? அந்த மரண தண்டனை, அந்த ரத்த சாட்சியாய் சாவதுக்காக, ಆ ಮರಣ ದಂಡನೆ ರಕ್ತ ಸಾಕ್ಷಿಯಾಗಿ ಸಾಯುವುದಕ್ಕೆ. எத்தனை பேர் ஆமென் ಎಷ್ಟು சொல்றீங்க? ಜನ ಆಮೆನ್ ಹೇಳ್ತೀರಾ? To be crucified upside down. ಆತನು ತಲೆ ಕೆಳಗಾಗಿ ಶಿಲುಬೆಯಲ್ಲಿ ಜಡಿಯಲ್ಪಡುವುದಕ್ಕೆ. Amen, you will be taken. ನೀನು ಕೊಂಡೊಯ್ತೀಯ. ಆನಾ ಆದ್ರೆ அந்த டைம்ல ಆ
ಆ ಸಮಯದಲ್ಲಿ ನಿನ್ನ ಮನಸ್ಸು ಸಿದ್ಧ ಆಗಿಲ್ಲ ಅಂದ್ರೂ ನಿನ್ನ ಕಾಲ್ಗಳು ಅಲ್ಲೇ ನಡೀತದೆ. ನಿನ್ನ ಮನಸ್ಸು ಸಿದ್ಧ ಆಗಿಲ್ಲ ಅಂದ್ರೂ ಕೂಡ ನಿನ್ನ ಕಾಲುಗಳು ಅಲ್ಲಿಗೆ ನಡೀತದೆ. ಯಾಕಂದ್ರೆ Jesus said, ಯೇಸು ಕ್ರಿಸ್ತನು ಹೇಳಿದ್ರು, he who follows me, ನನ್ನ ಹಿಂಬಾಲಿಸುವವನು let him take up his cross ಆತನ ಶಿಲುಬೆಯನ್ನು ಹೊತ್ತುಕೊಂಡು and let him follow me. ನನ್ನನ್ನು ಹಿಂಬಾಲಿಸಲಿ. ಎತ್ತನೆ ಬೇರೆ ನೋಡು ಸೇರಿದ ಆಮೆನ್ ಎಷ್ಟು ಜನ ಸಂಗಡ ಆಮೇಲೆ ಹೇಳ್ತೀರಾ? Hallelujah. ಹಲ್ಲೆಲೂಯಾ.